ಬರೋಬ್ಬರಿ 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಗಂದೂರು ಸೇತುವೆ ನಿರ್ಮಾಣ ಮಾಡಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಆಗುತ್ತೆ. ಈ ಭಾಗದ ಜನರ ಕನಸು ನನಸಾಗುತ್ತೆ. ಆದರೆ ಈ ಸೇತುವೆ ಕೆಲವರ ಜೀವನೋಪಾಯಕ್ಕೆ ಕುತ್ತು ತರೋದನ್ನ ತಳ್ಳಿ ಹಾಕುವಂತಿಲ್ಲ. ಹಾಗಾದ್ರೆ ಅಲ್ಲಿನ ಜನ ಏನು ಹೇಳ್ತಾರೆ ನೋಡೋಣ ಇಂದಿನ ಜನಮತದಲ್ಲಿ. ಮಾಧ್ಯಮದವರಿಗೆ ಮೊದಲೇ ಧನ್ಯವಾದ ಹೇಳ್ತೀನಿ. ಈ ಬ್ರಿಡ್ಜು ಅನ್ನೋದು ಏನು ಮಾಡ್ತಾ ಇದ್ದಾರಲ್ಲ, ಸೇತುವೆ ಸ್ಥಳೀಯವಾಗಿ ತುಂಬ ಖುಷಿ ಅನಿಸ್ಬೋದು. ಸಂಸಾರಿಕವಾಗಿ ಕಷ್ಟ ಒಂದು 1000 ಕುಟುಂಬಗಳು ಆಗಿದ್ದರಿಂದ ಬೀದಿ ಬರ್ತವೆ. ಹೇಗೆ ಕೇಳ್ಬೋದು ನೀವು. ಈ ಅಂಗಡಿ ಮಾಧ್ಯಮಗಳು, ಯುವಕರು ಒಂದು 150 ಜನ ಟ್ಯಾಕ್ಸಿ ಅವರು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ರು. ಅವರಿನ್ನು ಗುಜರಿಗೆ ವ್ಯಾಪಾರ ಮಾಡಿದಂಥ ಪರಿಸ್ಥಿತಿ ಬಂತು. ನಮ್ಮ ಸ್ನೇಹಿತರು ಕೆಲವರು ಹೇಳಿದರು ವ್ಯವಸ್ಥೆ ಸರಿ ಇದೆ ಅಂತ. ಸ್ಥಳೀಯರಿಗೆ 6 ಗಂಟೆ ಲಾಸ್ಟ್ ಕ್ಲೋಸ್ ಇದೆ, ಹಾಸ್ಪಿಟ್ಲಾಗಿದ್ದೀನಿ, ಕೋರ್ಟಲ್ಲಿದ್ದೀನಿ, ಮನೆಗೆ ಹೋಗಿ ಮುಟ್ಟಬೇಕು ಅನ್ನೋ ಭಯದಿಂದ ಕರೆಕ್ಟ್ ಟೈಮಿಗೆ ಬಂದುಬಿಡೋರು. ಈ ಬ್ರಿಡ್ಜ್ ಆಗಿದ್ದರಿಂದ ರಾತ್ರಿ 11 ಗಂಟೆವರೆಗೂ ಬಾ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಬಂದ್ಕೊಂಡು ಅನಾಹುತಗಳು 50% ಆಗುತ್ತೆ. ನಮಗೆ ಸ್ಥಳೀಯರಿಗೆ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಆಗುತ್ತೆ. ಅದು ಏನೇ ಇರಲಿ, ನೈಟ್ ಆ್ಯಂಡ್ ಯಾವುದೇ ಈಗ ಸರ್ವಿಸ್ಸು ಜನನೇ ಇರೋದಿಲ್ಲ ಇಲ್ಲಿ. ಅಂಥ ಸ್ಥಳದಲ್ಲಿ 2-3 ಜನ ಏನೋ ಹೋಟ್ಲಿಗೆ ಹೋದ್ವಿ, ಬಂದ್ವಿ 11 ಗಂಟೆಗೆ ಬಂದ್ವಿ ಅಂದರೆ ಸಿಚುವೇಶನ್ಗಳೇ ಇಂಥ ಓಪನ್ ಇದ್ದ ಜಾಗದಲ್ಲೇ ಡೆತ್ಗಳಾಗಿದ್ದಾವೆ. ಲಾಂಚಿಂದ ಹಾರಿದ್ದಾರೆ, ಬೋಟಿಂದ ಹಾರಿದ್ದಾರೆ. ಇದು ಒಂದು ಪ್ರವಾಸಿಗರಿಗೆ ಲಾಂಚ್ ಅನ್ನೋದು ಆಕರ್ಷಣೀಯ ಪ್ಲೇಸು. ಬ್ರಿಡ್ಜ್ ಅನ್ನೋದು ಮಾಮೂಲಿ, ಇಂಡಿಯಾದಾಗ 2ನೇ ಬ್ರಿಡ್ಜ್ ಮಾಡ್ತಾಯಿದ್ದಾರೆ, ಖುಷಿ ಆಗಿದ್ದರಿಂದ ಇದು ಖುಷಿನೂ ಇದೆ, ನಮಗೆ ನೋವು ಇದೆ. ಈಗ ನೋಡಿ ಟ್ಯಾಕ್ಸಿಗಳೆಲ್ಲ ಕಾಣ್ತಿದ್ದಾವೆ, ಸಾವಿರಾರು ಹುಡುಗರು ಎಲ್ಲ ಯುವಕರೇ, ಅವ್ರೇನು ಕೆಲಸ ಬರೋದಿಲ್ಲ, ಅದನ್ನು ನಂಬ್ಕೊಂಡು ಜೀವನ ಮಾಡ್ತಾಯಿದ್ರು. ಬಟ್ ಎಕ್ಸಾಮ್ ಮಕ್ಕಳು ಅವರವರು ಹಾಸ್ಟ್ಲಿಗೆ ತಕ್ಕಾಗಿ, ಇಲ್ಲಿ ಅನುಕೂಲಕ್ಕೆ ತಕ್ಕಾಗಿ ಅವರೆಲ್ಲ ಸೇವ್ ಇದ್ದಾರೆ. ಬಟ್ ನಮಗೆ ಆರ್ಥಿಕವಾಗಿ ಸ್ವಲ್ಪ ಕುಗ್ಗಿತ. ಹೋಮ್ ಸ್ಟೇ ಇದೆ, ದೇವಸ್ಥಾನದ ಅಕ್ಕಪಕ್ಕ ಕ್ಯಾಂಟೀನು, ಹೋಟ್ಲು, ಅದನ್ನು ನಂಬ್ಕೊಂಡು ಜೀವನ ಮಾಡಿ ಆ ತಾಯಿಯಿಂದ ಅನ್ನ ಉಣ್ತಾಯಿದ್ರು. ಸಾಗರ ತಾಲೂಕು ಹೆಚ್ಚು ಕಮ್ಮಿ ಲಾಡ್ಜೆಸ್ಟ್ ನಡೆಯೋದು ತಾಯಿಯಿಂದನೇ. ಮತ್ತು ದೇವಸ್ಥಾನಕ್ಕೂ ಕೂಡ ಹಂತವಾಗಿ ಲಾಂಚ್ ಬಂದಾಗ ಫಸ್ಟ್ ಗೇಟ್ ಆಫ್ ಆಲ್ ಒಂದು ಲಾಂಚ್ ಬಂತು, ದರ್ಶನ ಆಯಿತು, ಹೋಯ್ತು, ಒತ್ತಡಗಳು ಇಲ್ತಿರಲ್ಲ. ಏಕ್ಷನ್ ವೈರ್ಲೆಫು ದೇವಸ್ಥಾನಕ್ಕೂ ತೊಂದರೆ ಕೊಡ್ತಾಯಿದ್ರು. ಅವ್ರ ಇಲಾಖೆನೇ ಫಸ್ಟ್ ತೊಂದರೆ ನಮ್ಮ ತಾಯಿಗೆ. ಆ ತಾಯಿ ಬಗ್ಗೋದಿಲ್ಲ. ವಾಹನದ ಸಂಚಾರಕ್ಕೆ ಅಡಚಣೆ ಆಗುತ್ತೆ. ಯಾವುದೇ ವ್ಯವಸ್ಥೆಗೆ ಮುಂದೆ ಹೇಗೆ ಯೋಚನೆ ಮಾಡಬೇಕಂತ ಧರ್ಮದರ್ಶಿಗಳು ಅದ್ರ ಬಗ್ಗೆನೂ ಕಲ್ಪನೆ ಮಾಡ್ತಾಯಿದ್ದಾರೆ. ಈಗ ಗೇಟ್ ಬಿಟ್ಟ ತಕ್ಷಣ 2 ಲಾಂಚು ದರ್ಶನ ಆಗಿ ಹೊರಗೆ ಬರ್ತಾಯಿದ್ರು. ಈಗ ಒಂದೇ ಸರಿ ನೂಕುನುಗ್ಗಲು ಆಗೋ ಸಂಭವ ಇದೆ. ಜಾಗ ಬೇರೆ ಇಲ್ಲದಿಂದ ವೈರ್ಲೆಫ್ ಆಗಿದ್ದರಿಂದ ತಾಯಿ ಸ್ಥಳಕ್ಕೆ ತುಂಬ ಸಮಸ್ಯೆ ಇದೆ. ಆ ತಾಯಿ ಕಾಪಾಡ್ಕೊಳ್ತಾಳೆ. ಬಟ್ ಪ್ರಥಮವಾಗಿ ನಮಗೆ ಆಗಿದ್ದರಿಂದ ಸ್ವಲ್ಪ ತೊಂದರೆನೇ ಅಂತ ಹೇಳ್ತೀವಿ ನಾವು. ಈ ಸಿಗಂದೂರು 2.44 ಕಿಲೋಮೀಟರ್ ಉದ್ದದ ಸೇತುವೆ ಕೇವಲ 17 ಪಿಲ್ಲರ್ಗಳ ಮೇಲೆ ನಿರ್ಮಾಣಗೊಂಡಿದ್ದು, ಒಟ್ಟು 744 ಮೀಟರ್ ಉದ್ದದ ಸೇತುವೆ ಅತಿ ಆಳವಿರುವ ಭಾಗವನ್ನು ಕೇವಲ 4 ಗೋಡೆಗಳ ಮೇಲೆ ತಗೊಂಡಿರೋದು ಇದರ ವಿಶಿಷ್ಟತೆ. ಈ ಸೇತುವೆಗೆ ಎಕ್ಸ್ಟ್ರಾ ಡೋಸ್ ಕೇಬಲ್ ಸ್ಟೇ ಕಮ್ ಬ್ಯಾಲೆನ್ಸ್ಡ್ ಕ್ಯಾಂಟಿಲಿವರ್ ಬ್ರಿಡ್ಜ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಒಟ್ಟು 604 ಸೆಗ್ಮೆಂಟ್ಗಳು ಜೋಡಿಸಬೇಕಿತ್ತು. 604 ಪೈಕಿ 540 ಸೆಗ್ಮೆಂಟ್ಗಳು ಜೋಡಿಸಿ ಆಗಿದೆ. ಇನ್ನು 64 ಸೆಗ್ಮೆಂಟು ಬಹುತೇಕ ಇನ್ನೊಂದು 2 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಿ ಇದನ್ನು ಲೋಕಾರ್ಪಣೆಗೆ ಸಿದ್ಧಗೊಳಿಸಲಾಗ್ತಿದೆ. ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಅಥವಾ ಮೇ ಮೊದಲ ವಾರದಲ್ಲಿ ಲೋಕಾರ್ಪಣೆಗೊಳಿಸೋಕ್ಕೆ ಯೋಜನೆ ಮಾಡಿದೆ. ಇದಕ್ಕೆ ಕೇಬಲ್ ಅಳವಡಿಸಿ, ಕೇಬಲ್ ಸ್ಟ್ರೆಚಿಂಗ್ ಕಾಮಗಾರಿಗಳು ಸೆಗ್ಮೆಂಟ್ ಅಳವಡಿಸಿದ ನಂತರ ಆಗಬೇಕಾದ್ರೆ ಅದಕ್ಕೆ 1.5 ತಿಂಗಳು ಟೈಮ್ ಬೇಕಾಗಿದೆ. ಆನಂತರ ಈ ಸೇತುವೆ ಮೇಲೆ ಡಾಂಬರೀಕರಣ ಕಾಮಗಾರಿಯನ್ನು ಮಾಡಬೇಕಾಗುತ್ತೆ. 2 ಫುಟ್ಪಾತ್ ಬರ್ತದೆ, 1.5 ಮೀಟರ್ದು 2 ಕಡೆ. 11 ಮೀಟರ್ ಅಗಲದ ರಸ್ತೆ ಇದೆ. ಒಟ್ಟು 16 ಮೀಟರ್ ಅಗಲದ ಸೇತುವೆ ಇದು. ಇದಕ್ಕೆ 165 ಪೈಲ್ಸ್ ಅಳವಡಿಸಿ ಒಟ್ಟು 19 ಪೈಲ್ ಕ್ಯಾಪ್ ಹಾಕಿ ಫೌಂಡೇಶನ್ ಅದರ ಮೇಲೆ ಗೋಡೆ ನಿರ್ಮಿಸಿ ಸೆಗ್ಮೆಂಟ್ ಜೋಡಣೆ ಮಾಡೋ ಕಾರ್ಯ ಮುಕ್ತಾಯ ಅಂತ ಬಂದಿರ್ತದೆ. ಮೊದಲನಾಗಿ ಸಿಗಂದೂರು ಬರಬೇಕಾದ್ರೆ ಲಾಂಚಲ್ಲಿ ಬರ್ತಿದ್ವಿ. ಈಗ ಬ್ರಿಡ್ಜ್ ಬೇರೆ ಆಗ್ತಿದೆ, ಜನರಿಗೆ ಭಾಳ ಅನುಕೂಲ ಆಗ್ತಿದೆ. ಇನ್ನು ಮುಂದೆ ಸಿಗಂದೂರು ಕ್ಷೇತ್ರ ಇನ್ನೂ ಭಾಳ ಬೆಳೀತಿದೆ, ಜನರಿಗೆ ತುಂಬ ಅನುಕೂಲ ಆಗ್ತದೆ. ಮೊದಲೇ ಬಾರ್ಜಲ್ಲಿ ಬರಬೇಕಾದ್ರೆ 4 ಗಂಟೆಗೆ ಕ್ಲೋಸ್ ಆಗ್ತಿತ್ತು. ಈಗ ಎನಿ ಟೈಮ್ ಅದು ಓಪನ್ ಇರೋದ್ರಿಂದ ಜನರಿಗೆ ತುಂಬ ಅನುಕೂಲ ಆಗ್ತದೆ. ಅದನ್ನು ಸೇತುವೆ ಭಾಳ ಬೇಗ ಬೇಗ ಮುಗಿಸ್ಕೊಡ್ಬೇಕು ಹೇಳಿ ಕೇಳ್ಕೊತೀವಿ.
ನಾವು ಮಳವಳ್ಳಿಯಿಂದ ಬರ್ತಾ ಇದ್ದೇವೆ ಹೊಸ ಸಂಕ್ರಾಂತಿಗೋಸ್ಕರ. ಸಿಗಂದೂರ್ದು ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿ ನಡೀತಾ ಇದೆ. ಸಿಗಂದೂರ್ದು ಇದು ಒಂಥರ ಜಾತ್ರೆ. ಸಂಕ್ರಾಂತಿ ಅಂದರೆ ಸಂಕ್ರಾಂತಿ ಹಬ್ಬನೇ ಅಲ್ಲಿದೆ, ದೊಡ್ಡ ಜಾತ್ರೆ ಆಗಿ ನಡೀತಾ ಇದೆ. ಆದರೆ ಬ್ರಿಡ್ಜ್ಗೋಸ್ಕರ ಜನ ಮುಂದೆ ಬರ್ತಾರೆ ಅಂತ ಹೇಳ್ತಾ ಇಲ್ಲ. ಲಾಂಚ್ ಹತ್ತಬೇಕು ಅನ್ನೋಕ್ಕೋಸ್ಕರ ಜನ ಬರ್ತಾ ಇದೆ ಇಲ್ಲಿಗೆ. ಆದರೆ ಬ್ರಿಡ್ಜ್ ನೋಡಿ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಎನಿ ಟೈಮ್ ಬರ್ಬೋದು ಎಲ್ಲರೂ, ಇನ್ನೂ ಹೆಚ್ಚು ಜನ ಸೇರ್ತೈತಿ. ಈಗಿನ ಜನ ನೋಡಿಬಿಟ್ರೆ ಜಗತ್ತಿನಲ್ಲೇ ದೊಡ್ಡ ಜಾತ್ರೆ ಅನ್ನಿಸ್ತದೆ. ಸರ್, ಒಂದು 10-12 ವರ್ಷದಿಂದ ನಾವು ಸಿಗಂದೂರು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಮ್ಮದು ಚಿತ್ರದುರ್ಗ ಹಿರಿಯೂರು ತಾಲೂಕಿಂದ 10-12 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಬಟ್ ನಾವು ಸ್ವಂತ ವೆಹಿಕಲ್ಸಲ್ಲಿ ಬರೋದ್ರಿಂದ ನೈಟ್ ಬಂದಾಗ ಬೆಳಗ್ಗೆ 8 ಗಂಟೆಗೆ ಲಾಂಚ್ ಓಪನ್ ಆಗ್ತಾ ಇದ್ದಿದ್ದು, ಅಲ್ಲಿವರೆಗೂ 2 ಅವರ್ 3 ಅವರ್ ಕಾಯಬೇಕಿತ್ತು. ಇವಾಗ ಬ್ರಿಡ್ಜ್ ಆಗ್ತಾ ಇರೋದ್ರಿಂದ ಯಾವಾಗ ಬೇಕಾದ್ರೂ ಬಂದು ಯಾವಾಗ ಬೇಕಾದ್ರೂ ಹೋಗ್ಬೋದು. ತುಂಬ ಖುಷಿ ಆಗುತ್ತೆ. ಬ್ರಿಡ್ಜ್ ಆಗ್ತಿರೋದು ತುಂಬ ಖುಷಿ ವಿಚಾರ. ಬೇಗ ಮುಗಿದ್ರೆ ಇನ್ನಷ್ಟು ಜನ ಎಲ್ಲರಿಗೂ ಒಂದು ಅನುಕೂಲ ಆಗ್ತಾ ಇರುತ್ತೆ. ಬಂದು ಇಲ್ಲಿ ಗಂಟೆಗಟ್ಟಲೆ ಕಾಯೋದ್ರಿಂದ ಬೇಗ ಬಂದು ಬೇಗ ಹೋಗ್ಬೋದು ದರ್ಶನ ಮುಗಿಸ್ಕೊಂಡು. ಮತ್ತು ಸಂಜೆ ಕೂಡ 6 ಗಂಟೆಗೆಲ್ಲ ಕ್ಲೋಸ್ ಆಗೋದ್ರಿಂದ ನೈಟು ಉಳ್ಕೊಳ್ಳೋದು ಮತ್ತು ಆಲ್ಟ್ ಆಗಬೇಕಾಗಿತ್ತು, ಅದೆಲ್ಲ ಒಂದು ಸಮಸ್ಯೆ. ಇವಾಗೇನಿಲ್ಲ, ನೈಟ್ ಎಷ್ಟೊತ್ತಾದ್ರೂ ರಿಟರ್ನ್ ಹೋಗ್ಬೋದು. ಆದಷ್ಟು ಬೇಗ ಒಂದು ಬ್ರಿಡ್ಜ್ ಓಪನ್ ಆದರೆ ಎಲ್ಲರಿಗೂ ಸಂತೋಷ ಆಗುತ್ತೆ. ಈಗ ಕೆಲವೊಂದು ಸೀಸನಲ್ಲಿ ಜನ ಇಲ್ಲಿ ಅತಿ ಹೆಚ್ಚು ಬರೋದು ಅಂದರೆ ಜೋಗ ನೀರಿದೆ ಮತ್ತು ಇಲ್ಲಿ ಲಾಂಚ್ ಇದೆ ಅಂತ ಇಲ್ಲಿ ಬರ್ತಾರೆ. ಲಾಂಚ್ ಅಂದರೆ ಸ್ವಲ್ಪ ಟಿಕೆಟ್ ದರ ಕಮ್ಮಿ ಇರುತ್ತೆ ಮತ್ತು ಮಕ್ಕಳ ಜೊತೆಗೆಲ್ಲ ಒಂದು ಎಂಜಾಯ್ ಮಾಡ್ಬೋದು ಅಂತ ಬರ್ತಾರೆ. ದೇವಸ್ಥಾನಕ್ಕೆ 3/4% ಜನ ಬಂದರೆ ಲಾಂಚ್ ಸಲುವಾಗಿ 1/4% ಜನ ಬರ್ತಾರೆ. ಕೆಲವೊಂದು ಸರಿ ಇಲ್ಲಿಗೆ ಬಂದು ಲಾಂಚ್ ನೋಡಿ ವಾಪಸ್ ಹೋಗೋ ಜನ ಕೂಡ ಇದ್ದಾರೆ. ಹಾಗೆ ಅನುಕೂಲ ಏನು ಅಂದರೆ ಇಲ್ಲಿ ಸ್ಥಳೀಯರಿಗೆ ತುಂಬ ಅನುಕೂಲ ಆಗುತ್ತೆ. ಸ್ಕೂಲ್ ಮಕ್ಕಳಿಗೆ ಆಗಿರ್ಬೋದು ಅಥವಾ ಇಲ್ಲಿ ಏನಾದರೂ ತುರ್ತು ಪರಿಸ್ಥಿತಿ ಇದ್ದರೆ ನಾವು ಲಾಂಚಿಗೆ 1/2 ಅವರ್ ಕಾಯಬೇಕು. ಲಾಂಚ್ ದಾಟ್ಲಿಕ್ಕೂ 1/2 ಅವರ್ ಕಾಯಬೇಕು. ಅಲ್ಲಿಗೆ 1 ಅವರ್ ಇಲ್ಲಿ ಟೈಮ್ ಎಷ್ಟಾಗುತ್ತೆ. ಸಾಗರ ಒಂದು 20 ನಿಮಿಷ ಜರ್ನಿ ಇದೆ, 1 ಗಂಟೆ 20 ನಿಮಿಷ. ಅಂಥ ತುರ್ತು ಪರಿಸ್ಥಿತಿ ಇದ್ದರೆ ಜೀವ ಉಳಿಸೋದು ಕೂಡ ತುಂಬ ಕಷ್ಟ. ನಮಗಿಲ್ಲಿ ನಿಯರ್ ಹಾಸ್ಪಿಟಲ್ ಯಾವುದೂ ಇಲ್ಲ. ಸಾಗರ ಬಿಟ್ಟರೆ ಈ ಕಡೆ 100 ಕಿಲೋಮೀಟರ್ ಕುಂದಾಪುರ ಹೋಗಬೇಕು. ಆ ದೃಷ್ಟಿಯಿಂದ ಸೇತುವೆ ಆಗೋದ್ರಿಂದ ಅನುಕೂಲ ಇದೆ. ನಮ್ಮ ಹೆಸರು ಹರೀಶ್ ಅಂತ, ನಗರದಿಂದ ಮಲೆನಾಡು ಭಾಗದಿಂದ ಬಂದಂಥ. ಇದು ಮಲೆನಾಡು ಪ್ರದೇಶಗಳು ಸರ್. ಇದು ಆದಷ್ಟು ಇಲ್ಲಿಂದ ಬ್ರಿಡ್ಜಿಂದ ತುಂಬ ಜನಗಳಿಗೆ ಅನುಕೂಲ ಇದೆ. ಬಟ್ ಹಿಂದೆ ಏನಾಗುತ್ತೆ ಅಂದರೆ ಗಂಟೆ ಒಂದು ದಿನದಲ್ಲಿ ಎರಡು ಟ್ರಿಪ್ ಲಾಂಚ್ ಓಡಾಡ್ತಿತ್ತು. ಆದ ನಂತರ ಜನಗಳಿಗೆ ಭಾಳ ಅನುಕೂಲ ಕಷ್ಟ ಇತ್ತು. ಈಗ ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಮಾಡಿದ ನಂತರ ನಮ್ಮ ಒಂದು ಕ್ಷೇತ್ರದ ಮಹಿಮೆ ಏನು ಅಂತ ಗೊತ್ತಿಲ್ಲ, ಒಂದು ಸ್ಮಾರ್ಟ್ ಸಿಟಿ ಆಗೋಂಥ ಚಾನ್ಸಸ್ಗಳಿದೆ. ಯಾಕಂದರೆ ಇಲ್ಲಿ ಅಡಿಕೆ, ಭತ್ತ, ಬೆಳೆ, ಕಬ್ಬು ಇದುಗಳ ಬೆಳೆಗಾರರು ಇರೋಂಥ ರೈತರು ಇರೋಂಥ ಜನಗಳು ಮಧ್ಯದಲ್ಲಿ ಇರೋಂಥ ಜಾಗ. ಕೊಡಚಾದ್ರಿ ಬೆಟ್ಟಕ್ಕೂ ಹಾಗೂ ಇದಕ್ಕೆಲ್ಲ ತುಂಬ ಅನುಕೂಲ ಆಗ್ತಿದೆ ಸರ್. ಇದು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಇದೊಂದು ಅಭಿವೃದ್ಧಿ ಆಗುತ್ತೆ, ಜನಗಳಿಗೂ ಅಭಿವೃದ್ಧಿ ಆಗುತ್ತೆ. ಈ ಬ್ರಿಡ್ಜ್ ಇದೆಯಲ್ಲ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಈ ಬ್ರಿಡ್ಜ್ ಬರ್ಬೇಕಾದ್ರೆ ಮುಂಚೆ ತುಂಬ ಹಳ್ಳಿಗಾಡಾಗಿದೆ. ಈಗ ಒಂದು ಪ್ರಕೃತಿ ದತ್ತವಾಗಿ ಜನಗಳಿಗೆ ಒಂದು ನೋಡಲಿಕ್ಕೆ ಹೊರ ರಾಜ್ಯಗಳಿಂದ ಜನ ಬರ್ತಾರೆ ಸರ್. ಹೊರ ರಾಜ್ಯದಿಂದ ಬಂದಾಗ ಅವರಿಗೆ ಜಾಗಗಳು ಹೋಗಲಿಕ್ಕೆ ಜಾಗಗಳಿದ್ದಿರಲ್ಲ. ಇವತ್ತು ನಮ್ಮ ಒಂದು ಇದ್ರ ಕಾಲದಲ್ಲಿ ಒಂದು ತುಂಬ ಅನುಕೂಲ ಆಗಿದೆ. ಯಾಕಂದರೆ ಈ ಬ್ರಿಡ್ಜು ಈ ಸೇತುವೆಯಾಗಿ ಸುಮಾರು 1970, 65, 70 ಒಂದು ಲಿಂಗನಮಕ್ಕಿ ಡ್ಯಾಮ್ ಕಟ್ಟಡ ಆಯಿತು. ನಮ್ಮ ದೇಶಕ್ಕೆ ನೀರು ಕೊಡುವಂಥ ಊರು ಮಲೆನಾಡು. ಜನಗಳು ತಾನು ತೊಳೆದು ಬೇರೆಯವರಿಗೆ ಕೊಟ್ಟರು, ತಮ್ಮನ್ನು ಉಳಿಸಿಕೊಳ್ಳುವಂಥ ಜಾಗ ಇದು. ಹಾಗಾಗಿ ಈ ಬ್ರಿಡ್ಜಿಂದ ತುಂಬ ಅನುಕೂಲ ಇದೆ. ಮುಂದೆ ತುಂಬ ಸ್ಮಾರ್ಟ್ ಸಿಟಿಯಾಗಿ ಬೆಳೆಯುವಂಥ ದೇವಿಯ ಕೃಪೆ ಹಾಗೂ ಸಿಗಂದೂರು ತಾಯಿ ಒಂದು ಆಶೀರ್ವಾದ. ಯಾಕಂದರೆ ತುಂಬ ಬೆಳವಣಿಗೆ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಹಾಗೆ ಪ್ರತಿಯೊಬ್ಬರು ಬರುವಾಗ ನಮ್ಮ ಸಿಗಂದೂರು ಒಂದು ಮಹಾತ್ಮೆ ಇದೆಯಲ್ಲ, ಇಡೀ ಒಂದು ರಾಷ್ಟ್ರಮಟ್ಟಿ ಬೆಳೆಯುವಂಥ ಶಕ್ತಿ ಒಂದು ಆದಾಯವಿದೆ. ಬಟ್ ಇದಕ್ಕೊಂದು ಕಾರಣ ಏನಂದರೆ ಈಗ ಇರುವಂಥ ಬ್ರಿಡ್ಜಿಂದ ತುಂಬ ಅನುಕೂಲ ಆಗ್ತಿದೆ. ಈ ಬ್ರಿಡ್ಜನ್ನು ಮಾಡಿ ಜನಗಳಿಗೆ ಅನುಕೂಲ ಮಾಡಿ ಒಂದು ದಾರಿದೀಪವನ್ನು ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.